ಬೇಕು. ಸರ್ವೆ ಕಾರ್ಯಕ್ರಮವನ್ನು ಮುಂದೂಡುತ್ತಿರುವ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ಅಯೋಗ್ಯ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ತಾಂತ್ರಿಕ ದೋಷ ಎಂದು ಬಲಾಢ್ಯರ ಅರಣ್ಯ ಭೂಮಿಯನ್ನು ಉಳಿಸಲು ಮುಂದಾಗಿರುವ ತಾಲೂಕು ದಂಡಾಧಿಕಾರಿಗೆ ಹೇಳಿದಿಕ್ಕಾರ. ಬಡವರ ಬದುಕನ್ನು ಬೀದಿಗೆ ತಳ್ಳಿರುವ ಅರಣ್ಯ ಇಲಾಖೆ ತಾಲೂಕು ದಂಡಾಧಿಕಾರಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಈ ಕೂಡಲೇ ಬಲಾಢ್ಯರ ಅರಣ್ಯ ಭೂ ಒತ್ತುವರಿಯನ್ನು ತೆರವು ಮಾಡಲೇಬೇಕು. ಇಲ್ಲವಾದರೆ ಬಡವರ ಭೂಮಿಯನ್ನು ವಾಪಸ್ ಕೊಡಲೇಬೇಕು. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಮಾಡುವ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ. ಅಯೋಗ್ಯ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ. ಪ್ರಭಾವಿ ರಾಜಕಾರಣಿಯ ಅರಣ್ಯ ಭೂಮಿ ಉಳಿಸಲು ಮುಂದಾಗಿರುವ ಅರಣ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಹೇಳಿದಿಕ್ಕಾರ. ನಿಯತ್ತಾಗಿ ಅರಣ್ಯ ಭೂಮಿಯನ್ನು ಉಳಿಸಲು ಮುಂದಾದ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ. ಬಡ ಜನರನ್ನು ಬೆತ್ತಲೆಗೊಳಿಸಿ ಶ್ರೀಮಂತರನ್ನು ಉಳಿಸುತ್ತಿರುವ ಕಂದಾಯ ಇಲಾಖೆಗೆ ಹೇಳಿದಿಕ್ಕಾರ. ಈ ಕೂಡಲೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಒತ್ತುವರಿ ಅರಣ್ಯವನ್ನು ತೆರವು ಮಾಡಲೇಬೇಕು. ಇಲ್ಲವಾದರೆ ಬಡವರ ಜಮೀನನ್ನು ವಾಪಸ್ ಕೊಡಲೇಬೇಕು. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಸತ್ತು ಮಲಗಿರುವ ಅರಣ್ಯ ಸಚಿವರಿಗೆ ಹೇಳಿದಿಕ್ಕಾರ. ಅಯೋಗ್ಯ ಕಂದಾಯ ಮಂತ್ರಿಗೆ ಹೇಳಿದಿಕ್ಕಾರ. ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಲು ವಿಫಲವಾಗಿ ಕಂದಾಯ ಇಲಾಖೆಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬಡವರ ಭೂಮಿಯನ್ನು ಈ ಕೂಡಲೇ ವಾಪಸ್ ಪಡೆಯಲೇಬೇಕು. ಇಲ್ಲವಾದರೆ ಶ್ರೀಮಂತರ ಅರಣ್ಯ ಭೂ ಒತ್ತುವರಿಯನ್ನು ತೆರವು ಮಾಡಲೇಬೇಕು. ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸಾವಿರಾರು ಹೆಕ್ಟೇರ್ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿದಂಥ ಅರಣ್ಯ ಅಧಿಕಾರಿಗಳು ಬಡವರ ಬದುಕನ್ನು ಮಾತ್ರ ಬೀದಿಗೆ ತಳ್ಳಿಬಿಟ್ರು. ಅವರೇನೋ ಕಷ್ಟಪಟ್ಟು ಬೆಳೆದಂತಹ ಕ್ಯಾಪ್ಸಿಕಮ್ ಇರ್ಬೋದು, ಟೊಮಾಟೊ ಇರ್ಬೋದು, ಚಿಕ್ಕ ಪುಟ್ಟ ಕೋಳಿ ಫಾರ್ಮ್ಗಳು ಎಲ್ಲ ರಾತ್ರಿ JCBಗಳ ಗರ್ಜನೆ ಮಾಡುವ ಮುಖಾಂತರ ಬೀದಿಗೆ ತಳ್ಳಿಬಿಟ್ರು. ಆದರೆ ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳಾಗಿರುವಂಥ ಕೆ ರಮೇಶ್ ಕುಮಾರ್ ಅವರ ಜೀಗಳಗುಂಟೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿನ 61 ಎಕರೆ ಪ್ಲಸ್ ಮಿಸ್ಸು ಕಟ್ಟೆಗಳಲ್ಲೂ 61 ಎಕರೆ 120 ಎಕರೆ ಮಾತ್ರ ಅರಣ್ಯ ಭೂಮಿಯನ್ನು ಯಾಕೆ ಒತ್ತುವರಿ ತೆರವುಗೊಳಿಸ್ತಲ್ಲ? ಅಲ್ಲ, ಶ್ರೀಮಂತರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯನಾ? ಯಾಕಂದ್ರೆ ಅರಣ್ಯ ಭೂಮಿಯಲ್ಲಿ ಯಾರೂ ಅಧಿಕಾರಿಗಳು ನಾವೇನು ರೈತರು ಹೋಗಿ ನಾವೇನು ನಮ್ಗೆ ದಾಖಲೆ ಮಾಡ್ಕೊಂತ ಕೇಳಲಿಲ್ಲ. ಆದರೆ ಕಂದಾಯ ಅಧಿಕಾರಿಗಳ ವೈಫಲ್ಯ, ಬೇಜವಾಬ್ದಾರಿಯಿಂದ ಬಡ ರೈತರಿಂದ ಲಕ್ಷ ಲಂಚವನ್ನು ಪಡೆದು ಅವರೇನಾದರೂ ಅರಣ್ಯ ಭೂಮಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗ್ತದೆ? ಆದರೂ ಸಹ ಮಾನವೀಯತೆಯಿಂದ, ಸ್ವಾಭಿಮಾನದಿಂದ ರೈತರು ಒತ್ತುವರಿ ಮಾಡಿಕೊಂಡಿದ್ದಂಥ 1 ಎಕರೆಯಿಂದ 4 ಎಕರೆ ಭೂಮಿಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ರು. ಅರಣ್ಯ ಅಧಿಕಾರಿಗಳು ತಮ್ಮ ದರ್ಪವನ್ನು JCBಗಳ ಮುಖಾಂತರ ರಾತ್ರೋರಾತ್ರಿ ನೋಡಿಬಿಟ್ಟು ಅದನ್ನು ಒತ್ತುವರಿ ತೆರವುಗೊಳಿಸಿದರು. ಆದರೆ 2013ರಲ್ಲಿ ಗೌರವಾನ್ವಿತ ನ್ಯಾಯಾಲಯ, ಹೈಕೋರ್ಟ್ ನ್ಯಾಯಾಲಯದ ಆದೇಶದಂತೆ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿರುವ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸುವಂತೆ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ ಆದೇಶ ನೀಡಿದ್ರು. ಆದೇಶವನ್ನು ಯಾಕೆ ಪಾಲನೆ ಮಾಡ್ತಾಯಿಲ್ಲ? ನವೆಂಬರ್ 6ನೇ ತಾರೀಕು ಏನು ಜೀಗಲಗುಂಟೆ ಸರ್ವೆ ನಂಬರ್ 1 ಮತ್ತು 2 ಜಂಟಿ ಸರ್ವೆಗೆ ಆದೇಶ ಮಾಡಿತ್ತು. ಆದರೆ ಆದೇಶದಲ್ಲಿ ಕಂದಾಯ ಅಧಿಕಾರಿಗಳು ಹೇಳ್ತಾರೆ ತಾಂತ್ರಿಕ ದೋಷ ಅಂತೇಳಿ. ಆದರೆ ಪ್ರಭಾವಿ ರಾಜಕಾರಣಿಗಳ ಅರಣ್ಯ ಭೂಮಿ ಉಳಿಸಲು ತಾಂತ್ರಿಕ ದೋಷ ಇದೆ, ದಾಖಲೆಗಳಿಲ್ಲ. ಆದರೆ ಬಡ ರೈತರ 1 ಎಕರೆಯಿಂದ 4 ಎಕರೆ ಒತ್ತುವರಿ ತೆರವುಗೊಳಿಸುವಾಗ ದಾಖಲೆನೂ ಬೇಕಾಗಿಲ್ಲ, ತಾಂತ್ರಿಕ ಇದೂ ಬೇಕಾಗಿಲ್ಲ. ಆದರೆ ಬಡ ರೈತ ಕೂಲಿ ಕಾರ್ಮಿಕರನ್ನು ಬೆತ್ತಲೆ ಮಾಡಿ ಇವತ್ತು ಶ್ರೀಮಂತರನ್ನು ರಕ್ಷಣೆ ಮಾಡ್ತಾರೆ ಯಾರು? ಕಂದಾಯ ಮಂತ್ರಿಗಳ, ಅರಣ್ಯ ಸಚಿವರ, ಇಲ್ಲಿನ ಸ್ಥಳೀಯ ಕಂದಾಯ ಮಂತ್ರಿಗಳ, ಇಲ್ಲ ಜಿಲ್ಲಾಧಿಕಾರಿಗಳ? ಇದು ಸಾರ್ವಜನಿಕರ ಚರ್ಚೆ ಆಗಬೇಕು. ಯಾಕಂದರೆ ಅರಣ್ಯ ಭೂಮಿ ಉಳಿಬೇಕಂದ್ರೆ ಇವತ್ತು ಪರಿಸರ ಉಳಿತದೆ. ಅರಣ್ಯನೇ ಉಳಿದಿಲ್ಲ ಅಂತ ಹೇಳಿದ್ರೆ ಇನ್ನು ಪರಿಸರ ಎಲ್ಲಿ ಉಳಿತದೆ, ಮಳೆ ಎಲ್ಲಿ ಬರ್ತದೆ? ಇವತ್ತು 40 ವರ್ಷಗಳ ರಾಜಕೀಯ ಭವಿಷ್ಯ ಕೊಟ್ಟಿರುವಂತಹ ಈ ಶ್ರೀನಿವಾಸಪುರ ಕ್ಷೇತ್ರದ ಸಾವಿರಾರು ರೈತರನ್ನು ಬೀದಿಗೆ ತಳ್ಳಿದಾಗ ರಮೇಶ್ ಕುಮಾರ್ ಧ್ವನಿ ಎತ್ತಿರಲಿಲ್ಲ. ಯಾಕಪ್ಪ ನೀವು ಅರಣ್ಯ ಇಲಾಖೆಯವರು ಅದನ್ನು JCB ಮುಖಾಂತರ ತಳ್ತಾ ಇದ್ರೆ ಅಂತ ಕೇಳಲಿಲ್ಲ. ಆದರೆ ತಮಗೆ ಆದ ನೋವು, ತಾವು ಒತ್ತುವರಿ ಮಾಡಿಕೊಂಡಿರುವ ಅರಣ್ಯ ಭೂಮಿಯನ್ನು ತೆರವುಗೊಳಿಸಿದಾಗ ಅರಣ್ಯ ಮಂತ್ರಿಗಳು ತಗೋ ಹೋಗ್ತೀರಾ, ಕಂದಾಯ ಮಂತ್ರಿಗಳಿಗೆ ಹೋಗ್ತೀರಾ? ನಿಮಗೆ ರಾಜಕೀಯ ಭವಿಷ್ಯ ಕೊಟ್ಟಿದ್ದಂತಹ ಸಾವಿರಾರು ಇವತ್ತು ಮತಬಾಂಧವರು ಈಚೆ ಬಿದ್ದಿದ್ದಾರೆ. ಅವತ್ತು ಯಾಕೆ ನೀವು ಧ್ವನಿ ಎತ್ತಿಲ್ಲ? ಯಾಕೆ ಕಂದಾಯ ಮಂತ್ರಿಗಳಿರ್ಬೋದು, ಅರಣ್ಯ ಸಚಿವರವರು ಮೌನವಾಗಿದ್ದಾರೆ? ಇವತ್ತು ನಾವು ಕಡಾಖಂಡಿತವಾಗಿ ಸಾಂಕೇತಿಕವಾಗಿ ಇವತ್ತು ಬೆತ್ತಲೆ ಮಾಡುವ ಮುಖಾಂತರ ನಾವು ಕಂದಾಯ ಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಮತ್ತು ತಾಲೂಕಾ ದಂಡಾಧಿಕಾರಿಗಳಿಗೆ ಮಾಡ್ತಾ ಇದ್ದೀವಿ. ಬಡವರ ಅರಣ್ಯ ಭೂಮಿಯನ್ನು ಯಾವ ರೀತಿ ನೀವು ಸರ್ವೆ ಇಲ್ಲದರೇ ಒತ್ತುವರಿ ತೆರವುಗೊಳಿಸಿರೋ ಅದು ಪ್ರಭಾವಿ ರಾಜಕಾರಣಿಗಳಾದ ರಮೇಶ್ ಕುಮಾರ್ ಅವರು ಇರ್ಬೋದು, ಯಾವುದೇ ಪ್ರಭಾವಿ ರಾಜಕಾರಣಿ ಇರೋದು ಅವರ ಅರಣ್ಯ ಭೂಮಿಯನ್ನು ತೆರವುಗೊಳಿಸಲೇಬೇಕು.
ಇಲ್ಲವಾದರೆ ಡಿಸೆಂಬರ್ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಇವತ್ತು ಏನು ಅರಣ್ಯ ಭೂಮಿ ಒತ್ತುವರಿಯನ್ನು ಡಿ ಎಫ್ ಒ ಆದಂಥ ಏಡುಕೊಂಡ್ಲವರು 1ರಿಂದ 4 ಎಕರೆ ಜಮೀನನ್ನು ತೆರವುಗೊಳಿಸೋಕ್ಕೆ ಬಹಳ ಜೆ ಸಿ ಬಿಗಳ ಮುಖಾಂತರ ಗರ್ಜನೆಯನ್ನು ಮಾಡಿ ಇವತ್ತು ತೆರವುಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಏನು ನಾಯಕರಾದಂಥ ಕೆ ಆರ್ ರಮೇಶ್ ಕುಮಾರ್ ಅವರು 2 ಬಾರಿ ವಿಧಾನಸಭಾ ಅಧ್ಯಕ್ಷರಾಗಿ ಅಧಿಕಾರವನ್ನು ಪಡೆದಂಥವರು, ಮಾಜಿ ಸಚಿವರಾದಂಥವರು ಇವತ್ತು ಶ್ರೀನಿವಾಸಪುರದಲ್ಲಿ ಇರ್ತಕ್ಕಂಥ ಜಿಂಗಲಗುಂಟೆ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಸುಮಾರು 61 ಎಕರೆ ಜಮೀನನ್ನು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇವತ್ತು ಈ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವು ಮಾಡಲಿಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇವತ್ತು ಈ ಅರಣ್ಯ ಭೂಮಿಯನ್ನು ತೆರವು ಮಾಡಲಿಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಒತ್ತಡ ಏನೋ, ಇಲ್ಲ ಉಸ್ತುವಾರಿ ಸಚಿವರುಗಳ ಒತ್ತಡ, ಇಲ್ಲ ಅರಣ್ಯ ಸಚಿವರುಗಳ ಒತ್ತಡ, ಕಂದಾಯ ಸಚಿವರ ಒತ್ತಡ ಏನೋ ಗೊತ್ತಿಲ್ಲ. ಮಾನ್ಯ ಏಡುಕೊಂಡ್ಲು ಸಾಹೇಬರು ಇವತ್ತು ಇದನ್ನು ತೆರವುಗೊಳ್ಳಲಿಕ್ಕೆ ಸುಮಾರು ದಿನಗಳಿಂದ ತಾಂತ್ರಿಕ ದೋಷ ನೆಪದಲ್ಲಿ ಮುಂದೂಡ್ತಾ ಇದ್ದಾರೆ. ಇವತ್ತು ತಾಲೂಕು ಆಡಳಿತ ಇದನ್ನು ತೆರವು ಮಾಡಲಿಕ್ಕೆ ಏನೋ ಪ್ರಭಾವಿಗಳ ಒತ್ತಡ ಇರ್ಬೋದೇನೋ ಅಂತ ಸಾಮಾಜಿಕದಲ್ಲಿ ಎಲ್ಲ ಜನರಿಗೂ ಇವತ್ತು ಏನೋ ಒತ್ತಡದಿಂದನೇ ಈ ಒಂದು ಸರ್ವೆ ನಂಬರನ್ನು ತೆರವುಗೊಳಿಸಲಿಕ್ಕೆ ಇವರು ಮುಂದಾಗ್ತಾ ಇಲ್ಲ. ಜನರಲ್ಲಿ ಇವತ್ತೊಂದು ಮೂಡ್ತಾ ಇದೆ. ಯಾಕೆಂತಂದರೆ ಇವರು ಮಾಡಿರ್ತಕ್ಕಂಥ ಈ ಕೆಲಸದಲ್ಲಿ ಇವತ್ತು ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ತಾಲೂಕು ಆಡಳಿತ. ಇವತ್ತು ರಮೇಶ್ ಕುಮಾರ್ ಅವರ ಒಂದು ಏನು ಅರಣ್ಯ ಭೂಮಿಯನ್ನು ತೆರವು ಮಾಡಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅಂತ ಜನಸಾಮಾನ್ಯರಲ್ಲಿ ಪ್ರಶ್ನೆಯಾಗಿಯೇ ಮೂಡ್ತಾ ಬಂದಿದೆ. ಇವತ್ತು ದಯಮಾಡಿ ನೋಡಿ, ಇದುವರೆಗೂ ಏನು 1 ಎಕರೆ ಮತ್ತು 4 ಎಕರೆವರೆಗೂ ಏನು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದೀರಿ, ಇವು ಬಲಾಢ್ಯಗಳ ಒಂದು ಅರಣ್ಯ ಭೂಮಿಯನ್ನು ತೆರವು ಮಾಡದೇ ಇದ್ದಲ್ಲಿ 1 ಎಕರೆಯಿಂದ 4 ಎಕರೆ ಜಮೀನನ್ನು ಬಡವರಿಗಾಗಿ ನೀಡಬೇಕು, ಬಿಟ್ಕೊಡ್ಬೇಕು. ಇಲ್ಲದೆ ಹೋದರೆ ನಾವು ಇವ್ರದ್ದು ತೆರವುಗೊಳಿಸದೇ ಹೋದರೆ ಡಿಸೆಂಬರ್ 5ನೇ ತಾರೀಕು ಮೇಲೆ 6ರಿಂದ ನಾವು ಎಲ್ಲಿ ನೀವು ರೈತರ ಸಣ್ಣ ಪುಟ್ಟ ಜಮೀನುಗಳನ್ನು ತೆರವುಗೊಳಿಸಿದರೋ ಆ ಒಂದು ಜಾಗದಿಂದನೇ ನಾವು ಗುಡಿಸಲುಗಳು ಹಾಕ್ಕೊಂಡು ಇವತ್ತು ರೈತರಿಗೆ ಜಮೀನನ್ನು ಬಿಟ್ಟುಕೊಡಿ, ಇಲ್ಲವಾದರೆ ಬಲಾಢ್ಯರ ಜಮೀನನ್ನು ತೆರವುಗೊಳಿಸಿ ಅಂತ ಹೋರಾಟ ಮಾಡುವುದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ್ತಾರೆ.